ವ್ಯಾಪ್ತಿಯ ಚೆಲುವನಹಳ್ಳಿ ಗ್ರಾಮದಲ್ಲಿ ಕೋಮು ನಿರ್ದೇಶಕರಾದ ನಾಗರಾಜ್ ನೇತೃತ್ವದಲ್ಲಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅವರ 94ನೇ ಹುಟ್ಟುಹಬ್ಬದ ಅಂಗವಾಗಿ ಜೆಡಿಎಸ್ ವತಿಯಿಂದ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ದೇವೇಗೌಡ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ದೇವೇಗೌಡರು ಉಪಾಜಿಯವರು ಹುಟ್ಟಿದ 94ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಬೇಕಂತೇಳಿ ನಾವು ಹಿಂದೆ ಒಂದು ವಾರದ ಹಿಂದೆ ನಮ್ಮ ಪೂರ್ವಭಾವಿ ಸಭೆ ಕರೆದು ಇವತ್ತಿನ ದಿವಸ ಏನೇನು ಕಾರ್ಯಕ್ರಮ ಮಾಡಬೇಕು ಏನು ಅಂತ ಮೊದಲೇ ನಾವು ಎಲ್ಲ ಆಯೋಜಿಸಿದ್ದೇವೆ. ಬೆಳಗ್ಗೆ ನಮ್ಮ ಹೊರಗಂಡಳ್ಳಿ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಮೊದಲಿಗೆ ನಾವು ಹೋಮ ಮಾಡಿ, ಆಮೇಲೆ ಕಾಶಿ ವಿಶ್ವನಾಥನಿಗೆ ಅಭಿಷೇಕ ಮಾಡಿ, ಅಲ್ಲಿಂದ ಮುಂದೆ ನಮ್ಮ ಅಂತರಗಂಗೆ ಆಶ್ರಮದಲ್ಲಿ ಏನು ಭೋಜನ ಕೂಟ 3 ಹೊತ್ತು ನಮ್ಮ ಚಲಪತಿ ಅದನ್ನು ಆಯೋಜಿಸ್ತಿದ್ರು. ಅವರಿಗೆ ನನ್ನ ಕಡೆಯಿಂದ ಅದ್ಭುತ ಧನ್ಯವಾದಗಳು. ಇವತ್ತು ಈ ಏನು ಈ ಮನೆ ಇವತ್ತು ಎಷ್ಟೋ ಜನ ಅನ್ನ ತಿಂತೀವಿ, ನಾವೆಲ್ಲ ಒಟ್ಟಿಗೆ ಸ್ನೇಹಿತರಾಗಿ ಸೇರ್ತೀವಿ. ಒಂದು ಕಾಲದಲ್ಲಿ ನನ್ನ ಮಗ ಹೇಳ್ದ, ಡ್ಯಾಡಿ ಒಂದು ಮನೆ ಕಟ್ಬಿಡೋಣ, ಯಾವುದಂದರೆ ಏನು ತೊಟ್ಟಿ ಮನೆ ಕಟ್ಬಿಡ್ಬೇಕು ಡ್ಯಾಡಿ. ನಾನು ಇದ್ಕೊಂಡು ಎಲ್ಲ ಕಟ್ಟಿದ ಮೇಲೆ ಬಂದ ಅವನು, ಡ್ಯಾಡಿ ಇದೀನಿ ರಾಜಕೀಯ ಮನೆ ಕಟ್ಕೊಂಡಿದ್ದೆ ಅಂತ ಏನು ಹೇಳ್ದ, ಇದು ರಾಜಕೀಯ ಮನೆ. ಅದು ಅವನು ಹೇಳಿದ ಮಾತು ಹಂಗೆ ಆಯಿತು. ಇವತ್ತೇನು ರಾಜಕೀಯ ಮನೆ ಆಗಿದೆ. ಇಲ್ಲಿಂದ ನಾವೆಲ್ಲ ಏನು ನಮ್ಮ ಕೋಲಾರದ ಯುವ ಜನತೆ ಸೈನ ಕಟ್ಕೊಂಡಿದ್ದೀವಿ. ಸೈನ ಕಟ್ಕೊಂಡು ಹೋರಾಡ್ತಾ ಇದ್ವಿ. ಬಿತ್ತ ಬರೋ ಕಾಲ ಬರ್ತಾ ಇದೆ. ಕಾರ್ಯಾಚರಣೆ ಮಾಡ್ತಾನೆ ಅನ್ನೋದು ನನಗೆ ಕಿರೀಟ ಬೇಕಾಗಿಲ್ಲ. ನಮ್ಮದು ಬಡಪಕ್ಷ, JDS ನಮ್ಮ ಬಡಪಕ್ಷ, ಪ್ರಾದೇಶಿಕ ಪಕ್ಷ ನಮ್ಮದು. ಹತ್ರ ನಾವೇನು ನಮ್ಮದು ನ್ಯಾಷನಲ್ ಪಕ್ಷ ಕಾಂಗ್ರೆಸ್ಸು, ಅದಲ್ಲದೆ BJP ನ್ಯಾಷನಲ್ ಪಕ್ಷ ಅಂತೇಳಿ ಅಂತ ನಮಗೆ ಏನಪ್ಪ ಅಂತಂದರೆ ನಮ್ಗೆ ಹಣ ಕಡಿಮೆ. ನಾನು ಓಪನ್ ಹೇಳ್ತಾ ಇದ್ದೀನಿ, ನಮ್ಮ ಪ್ರಾದೇಶಿಕ ಪಕ್ಷ ಬಂದರೂ ನಾವು ರೈತರು ನಮ್ಮ ಏನು ಎಲ್ಲ ವರ್ಗದವರು ಸೇರಿ ನಾವು ಪಕ್ಷ ನಡೆಸ್ಬೇಕಾಗಿರೋಂಥ ಈ ಅಪ್ಪಾಜಿ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಪಾಲಾಕ್ಷಿಯವರು ಒಂದು ಮಾತು ಹೇಳಿದ್ರು. ದೇವೇಗೌಡರು ಬರ್ತಾ ಹೆಸರು ಪಂಜಾಬಲ್ಲಿ ಒಂದು ಹೆಸರಿಟ್ಟಿದ್ರು. ಯಾಕಿಟ್ರು ಅಂತ ಅದ್ರ ಬಗ್ಗೆ ಹಿನ್ನೆಲೆ ಅಲ್ಲಿ ಭತ್ತಕ್ಕೆ ರೇಟ್ ಇಲ್ದಿರ ಆಗೋಗಿತ್ತು. ಇವರು ಪ್ರಧಾನಿ ಆಗಿದ್ದರು. ಆಗ ಆ ರಾಜ್ಯದ ಎಲ್ಲ ಮುಖಂಡರಿಗೆ ಬಂದು, ಸ್ವಾಮಿ ನಮಗೆ ಈ ಥರ ಭತ್ತಕ್ಕೆ ರೇಟ್ ಸಿಗ್ತಾ ಇಲ್ಲ, ನಾವೇನು ಮಾಡೋದು ಅಂತ ಕೇಳಿದಾಗ ಅವರು ಅಪ್ಪಾಜಿಯವರು ಹೇಳಿದರು, ನಿಮ್ಗೆ ನಾಳೆ ಉತ್ತರ ಸಿಗುತ್ತೆ ಹೋಗಿ ಅಂತ ಕಳಿಸಿದಾಗ ಅಲ್ಲಿರುವಂಥ ಭತ್ತನ ಒಳ್ಳೆ ರೇಟ್ ಕೊಟ್ಟು ಪರ್ಚೇಸ್ ಮಾಡಿ ನಮ್ಮ ದೇಶಕ್ಕೆ ಅಕ್ಕಿ ಕೊಡೋ ಥರ ಒಂದು ಸ್ಕೀಮನ್ನು ಮಾಡಿದರು. ಆ ಉದ್ದೇಶಕ್ಕೋಸ್ಕರ ಇವತ್ತು ಆ ರಾಜ್ಯಕ್ಕೆ ಪ್ರತಿಯೊಂದು ವರ್ಷ ನ್ಯಾಯವಾದ ಬೆಲೆ ಸಿಗ್ತಾ ಇದೆ. ಅದಕ್ಕೋಸ್ಕರನೇ ಅವ್ರಿಗೆ ಅಪ್ಪಾಜಿಯವ್ರದ್ದು ಒಂದು ಹೆಸರಿಟ್ಟರು, ದೇವೇಗೌಡರು ಭತ್ತ ಅಂತೇಳಿ. ರೈತರ ಪರವಾಗಿ ನೀರಾವರಿ ಯೋಜನೆ ಇರ್ಬೋದು. ಎಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಆಲ್ಮಟ್ಟಿ ಡ್ಯಾಮ್, ಕೃಷ್ಣಾ ಮೇಲ್ದಂಡೆ